Dear students, Namaste. Welcome back to economics class. So today we are in the next chapter, that is new chapter, that is in the part B, the fourth chapter, that is poverty. So part B alli fourth chapter poverty takolta iruvantaddu. So it's a new chapter. So in the previous class we finished the third chapter of part B, liberalization, privatization as well as globalization. So here is the next chapter, fourth chapter, that is poverty. So here poverty is one of the serious problems in India. The poverty is not only an economic problem but also a human condition as well as a cultural, social and political problem also. ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇದ್ದೇವೆ, ಪಾರ್ಟ್ ಬಿ ಯದ್ದು ಫೋರ್ತ್ ಚಾಪ್ಟರ್, ದ್ಯಾಟ್ ಈಸ್ ಪವರ್ಟಿ ಅಥವಾ ಬಡತನ ಅಂತ ಹೇಳುವಂಥದ್ದು. ಇಲ್ಲಿ ಪವರ್ಟಿ ಅಥವಾ ಬಡತನ ಅಂತ ಹೇಳುವಂಥದ್ದು ಭಾರತದ ಸಮಸ್ಯೆಗಳಲ್ಲಿ ಒಂದು ಆಗಿರುವಂಥದ್ದು. ಈ ಪವರ್ಟಿ ಬಡತನ ಅಂತ ಹೇಳುವಂಥದ್ದು ನಾಟ್ ಜಸ್ಟ್ ಆನ್ ಇಕನಾಮಿಕ್ ಪ್ರಾಬ್ಲಮ್. ಇಲ್ಲಿ ಬಡತನ ಅಂತ ಹೇಳುವಂಥದ್ದು ಕೇವಲ ಒಂದು ಆರ್ಥಿಕ ಸಮಸ್ಯೆ ಮಾತ್ರ ಅಲ್ಲ, ಬದಲಿಗೆ ಇಟ್ ಇಸ್ ಅ ಹ್ಯೂಮನ್ ಕಂಡೀಷನ್. ಇದು ವ್ಯಕ್ತಿಯ ಅಥವಾ ಜನರ ಕಂಡೀಷನ್ ಅನ್ನು ತಿಳಿಸ್ತದೆ. ಆ್ಯಂಡ್ ಆಲ್ಸೋ ಆನ್ ಇಮೋಷನಲ್, ಕಲ್ಚರಲ್ ಆಸ್ ವೆಲ್ ಆಸ್ ಅ ಪೊಲಿಟಿಕಲ್ ಪ್ರಾಬ್ಲಮ್. ಇಲ್ಲೇ ಒಂದು ಇಮೋಷನಲ್ ಪ್ರಾಬ್ಲಮ್ ಆಗಿರುತ್ತದೆ, ಕಲ್ಚರಲ್ ಸಾಂಸ್ಕೃತಿಕ ಜೊತೆಗೆ ಪೊಲಿಟಿಕಲ್ ರಾಜಕೀಯವಾದ ಸಮಸ್ಯೆ ಕೂಡ ಪವರ್ಟಿ ಅಂತ ಹೇಳುವಂಥದ್ದು ಆಗಿರುವಂಥದ್ದು. ಸೊ ಪವರ್ಟಿ ಈಸ್ ಒನ್ ಆಫ್ ದ ಪ್ರಾಬ್ಲಮ್ಸ್ ಇನ್ ಇಂಡಿಯಾ. ಹೀಗಾಗಿ ಪವರ್ಟಿ ಬಡತನ ಅಂತ ಹೇಳುವಂಥದ್ದು ಉಳಿದ ಸಮಸ್ಯೆಗಳಲ್ಲಿ ಒಂದು ಸಮಸ್ಯೆ ಆಗಿರುವಂಥದ್ದು ಭಾರತದಲ್ಲಿ. ದೆನ್ ವಾಟ್ ಎಕ್ಸಾಕ್ಟ್ಲಿ ಪವರ್ಟಿ ಮೀನ್ಸ್? ಹಾಗಾದರೆ ಪವರ್ಟಿ ಅಥವಾ ಬಡತನ ಅಂತ ಹೇಳಿದರೆ ಏನು? ಸೊ ಹಿಯರ್ ಈಸ್ ಒನ್ ಮೀನಿಂಗ್ ಆರ್ ಡೆಫಿನಿಷನ್. ವಾಟ್ ಈಸ್ ಪವರ್ಟಿ? ಬಡತನ ಅಂತ ಹೇಳುವುದಕ್ಕೆ ಒಂದು ಮೀನಿಂಗ್ ಇಲ್ಲಿ ಕೊಟ್ಟಿರುವಂಥದ್ದು. ನಾರ್ಮಲಿ ವಿ ಹರ್ಡ್ ವಾಟ್ ಪವರ್ಟಿ, ಬಡತನ ಅಂತ ಹೇಳುವ ಟರ್ಮ್ ಅನ್ನು ಕೇಳಿರುತ್ತೇವೆ. ದೆನ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್? ಹಾಗಾದರೆ ಬಡತನ ಅಂತ ಹೇಳಿದರೆ ಎಕ್ಸಾಕ್ಟ್ ಆಗಿ ಏನು ಹೇಳಬಹುದು? ಹಿಯರ್ ಈಸ್ ಒನ್ ಮೀನಿಂಗ್. Here poverty refers to a situation in which a section of the people in a country are unable to get minimum basic needs like food, clothing, shelter, etc. It is a situation in which section of the people in a country are unable to get minimum basic needs like food, clothing, shelter, etc. Here poverty means a situation where the people of a country are unable to get some basic needs like food, clothing, shelter, etc. ಇಲ್ಲಿ ಪವರ್ಟಿ ಅಂತ ಹೇಳಿದರೆ ಅ ಸೆಕ್ಷನ್ ಆಫ್ ದ ಪೀಪಲ್ ಇನ್ ಅ ಕಂಟ್ರಿ. ಇಲ್ಲಿ ಒಂದು ದೇಶದಲ್ಲಿರುವಂತಹ ಒಂದು ವರ್ಗಕ್ಕೆ ಸೇರಿದಂತಹ ಜನರಿಗೆ ಬೇಸಿಕ್ ನೀಡ್ಸ್, ಕೆಲವೊಂದು ಮೂಲಭೂತ ಸೌಕರ್ಯಗಳಾದಂಥ ಫುಡ್, ಆಹಾರ ಇರಬಹುದು, ಕ್ಲೋತಿಂಗ್, ವಸತಿ ಇರಬಹುದು, ಕ್ಲೋತಿಂಗ್ ಬಟ್ಟೆ ಬರೆ ಇರಬಹುದು, ದೆನ್ ಶೆಲ್ಟರ್ ವಸತಿ ಇರಬಹುದು. ಈ ಕೆಲವು ಫೆಸಿಲಿಟಿಗಳು ಸಿಗದೇ ಇರುವಂಥ ಸಿಚುವೇಶನಿಗೆ ಪವರ್ಟಿ ಅಥವಾ ಬಡತನ ಅಂತ ಹೇಳುವಂಥದ್ದು. ಅಂದರೆ ಒಂದು ದೇಶದಲ್ಲಿ ಒಂದು ವರ್ಗಕ್ಕೆ ಸೇರಿದ ಜನರಿಗೆ ಕೆಲವು ಮೂಲಭೂತ ಸೌಕರ್ಯಗಳಾದ ಫುಡ್, ಕ್ಲೋತಿಂಗ್, ಶೆಲ್ಟರ್, ಈ ಫೆಸಿಲಿಟಿಗಳು ಸಿಗದೇ ಇರುವಂಥ ಸನ್ನಿವೇಶಕ್ಕೆ ಇಲ್ಲಿ ಬಡತನ ಅಂತ ಹೇಳುವಂಥದ್ದು. ಸೊ ಹಿಯರ್ ಪವರ್ಟಿ ಮೀನ್ಸ್ nothing but a situation where people are unable to get some basic needs like food, clothing, shelter, etc. ಇಲ್ಲಿ ಒಂದು ದೇಶದಲ್ಲಿ ಕೆಲವು ವರ್ಗಕ್ಕೆ ಸೇರಿದ ಜನರಿಗೆ ಕೆಲವು ಮೂಲಭೂತ ಸೌಕರ್ಯಗಳಾದಂಥ ಆಹಾರ, ವಸತಿ, ಬಟ್ಟೆ ಬರೆ ಇದನ್ನು ಪಡಿಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸನ್ನಿವೇಶಕ್ಕೆ ಪವರ್ಟಿ ಅಥವಾ ಬಡತನ ಅಂತ ಹೇಳುವಂಥದ್ದು. ಸೊ ಪವರ್ಟಿ ಮೀನ್ಸ್ ಅ ಸಿಚುವೇಶನ್ ಇನ್ ವಿಚ್ ಅ section of the people in a country unable to get minimum basic needs like food, clothing, shelter, etc. So it is 1 mark question. What is poverty? ಇದು 1 ಮಾರ್ಕಿಗೆ ಹೆಚ್ಚಾಗಿ ಕೇಳ್ತಾರೆ. ಬಡತನ ಅಂತ ಹೇಳಿದರೆ ಏನು? ಸಿಚುವೇಶನ್ ವ್ಯಾರ್ ಅ ಸೆಕ್ಷನ್ ಆಫ್ ದ ಪೀಪಲ್ ಅನೇಬಲ್ ಟು ಗೆಟ್ ಮಿನಿಮಮ್ ಬೇಸಿಕ್ ನೀಡ್ಸ್, ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಪಡೀಲಿಕ್ಕೆ ಆಗದೇ ಇರುವಂಥ ಸನ್ನಿವೇಶಕ್ಕೆ ಪವರ್ಟಿ ಅಥವಾ ಬಡತನ ಅಂತ ಹೇಳುವಂಥದ್ದು. So here we saw the meaning of poverty. Then who are poverty? Who are poor?
ದೆನ್ ಹೌ ದ ಪುವರ್ ಆರ್ ಐಡೆಂಟಿಫೈಡ್. ಇಲ್ಲಿ ಪವರ್ಟಿ ಬಡತನ ಅಂತ ಹೇಳಿದರೆ ಏನು, ಅದರ ಮೀನಿಂಗನ್ನು ನೋಡಿದ್ವಿ. ಹಾಗಾದರೆ ಯಾರನ್ನು ನಾವು ಬಡವರು ಅಂತ ಹೇಳಬಹುದು? ಹೌ ಪುವರ್ ಆರ್ ಐಡೆಂಟಿಫೈಡ್ ಆರ್ ಆನ್ ವಾಟ್ ಬೇಸಿಸ್ ದ ಪುವರ್ ಪೀಪಲ್ ಆರ್ ಐಡೆಂಟಿಫೈಡ್. ಹಾಗಾದರೆ ಹೇಗೆ ನಾವು ಬಡವರನ್ನು ಐಡೆಂಟಿಫೈ ಮಾಡಬಹುದು, ಯಾವ ಆಧಾರ ಅಥವಾ ಬೇಸಿಸಲ್ಲಿ ಇವರು ಬಡವರು ಅಥವಾ ರಿಚ್ ಪೀಪಲ್ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು ಕೇಳಿದರೆ, ಸೊ ಹಿಯರ್ ಅಕಾರ್ಡಿಂಗ್ ಟು ಇಕನಾಮಿಸ್ಟ್, poor people are identified on the basis of their occupation and ownership of assets. According to economists, poor are identified on the basis of their occupation and ownership of assets. ಇಲ್ಲಿ ಬಡ ಜನರನ್ನು ಹೇಗೆ ಐಡೆಂಟಿಫೈ ಮಾಡಬಹುದು ಅಂತ ಹೇಳಿ ಇಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞರು ಒಂದು ಐಡಿಯಾವನ್ನು ಕೊಟ್ಟಿರುವಂಥದ್ದು. ಹಿಯರ್ poor are identified on the basis of occupation and ownership of asset, which means occupation, what kind of job the people are doing, and also ownership of assets means how much property they have. On these basis ಪುವರ್ ಆರ್ ಐಡೆಂಟಿಫೈಡ್. ಈ ಬೇಸ್ ಮೇಲೆ ಅವರು ಶ್ರೀಮಂತರ ಬಡವರ ಅಂತ ಹೇಳಿ ಐಡೆಂಟಿಫೈ ಮಾಡಬಹುದು. ಹೇಗೆ ಕೇಳಿದರೆ, ಒಂದು ದೇಯರ್ ಆಕ್ಯುಪೇಷನ್, ವಾಟ್ ಕೈಂಡ್ ಆಫ್ ಜಾಬ್ ದೇ ಆರ್ ಡೂಯಿಂಗ್, ಅಂದರೆ ಅವರು ಮಾಡುವಂಥ ವೃತ್ತಿ ಏನು, ಕೆಲಸ ಏನು ಜನರದ್ದು, ಅವರು ಮಾಡುವಂಥ ಕೆಲಸ, ಮತ್ತು ಓನರ್ಶಿಪ್ ಆಫ್ ಅಸೆಟ್, ಎಸೆಟ್ ಪ್ರಾಪರ್ಟಿ, ಎಷ್ಟು ಸಂಪತ್ತು ಇದೆ ಅವ್ರ ಹತ್ರ ಅಥವಾ ಸಂಪತ್ತಿನ ಒಡೆತನದ ಆಧಾರದಲ್ಲಿ ಪುವರ್ ಅಥವಾ ಬಡ ಜನರನ್ನು ಇಲ್ಲಿ ಐಡೆಂಟಿಫೈ ಅಥವಾ ಗುರುತಿಸಬಹುದು. ಹಿಯರ್ ಅಕಾರ್ಡಿಂಗ್ ಟು ಇಕನಾಮಿಸ್ಟ್, ದ ಪುವರ್ ಆರ್ ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಆಕ್ಯುಪೇಷನ್ ಆ್ಯಂಡ್ ಓನರ್ಶಿಪ್ ಆಫ್ ಅಸೆಟ್. ಇಲ್ಲಿ ಜನರು ಮಾಡುವಂಥ ವೃತ್ತಿ, ಆಕ್ಯುಪೇಷನ್ ಮತ್ತು ಓನರ್ಶಿಪ್ ಆಫ್ ಅಸೆಟ್, ಅವರಲ್ಲಿರುವಂಥ ಅಸೆಟ್ ಸಂಪತ್ತಿನ ಓನರ್ಶಿಪ್ ಒಡೆತನದ ಆಧಾರದಲ್ಲಿ, ಅಂದರೆ ಎಷ್ಟು ಸಂಪತ್ತು ಅಥವಾ ಭೂಮಿ ಅವ್ರ ಹತ್ರ ಇದೆ ಅದರ ಆಧಾರದಲ್ಲಿ ಇಲ್ಲಿ ಬಡವರನ್ನು ಐಡೆಂಟಿಫೈ ಮಾಡಬಹುದು ಅಂತ ಇಕನಾಮಿಸ್ಟ್ಗಳು ಹೇಳಿರುವಂಥದ್ದು. ಸೊ ಹಿಯರ್ ಕ್ವೆಶ್ಚನ್ ಈಸ್ ಆಸ್ಕ್ಡ್ ಫಾರ್ ಫಿಲ್ ಇನ್ ದ ಬ್ಲಾಂಕ್ಸ್. ಪುವರ್ ಪೀಪಲ್ ಆರ್ ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ಆಕ್ಯುಪೇಷನ್ ಆ್ಯಂಡ್ ಡ್ಯಾಶ್. ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸಿಗೆ ಕೇಳ್ತಾರೆ, ಬಡ ಜನರನ್ನು ಅವರು ಮಾಡುವ ವೃತ್ತಿ ಮತ್ತು ಡ್ಯಾಶ್ನ ಆಧಾರದಲ್ಲಿ ಗುರುತಿಸಲಾಗ್ತದೆ ಅಂತ. ಒಂದು ಆಕ್ಯುಪೇಷನ್ ಆಲ್ರೆಡಿ ಕೊಟ್ಟಿರ್ತಾರೆ, ಓನರ್ಶಿಪ್ ಆಫ್ ಅಸೆಟ್ ಯು ಹ್ಯಾವ್ ಟು ಫಿಲ್. ಸೊ ಆನ್ ದ ಬೇಸಿಸ್ ಆಫ್ occupation and ownership of asset, poor are identified. So fill in the blanks ಗೆ ಕೇಳುವಂಥದ್ದು. Poor are identified on the basis of occupation and dash ownership of asset. So next, here normally the poor are physically weak. Some are telling here poor are physically weak. ಸೊ ವೈ ದ ಪುವರ್ ಆರ್ ಫಿಸಿಕಲಿ ವೀಕ್? ಸಾಮಾನ್ಯವಾಗಿ ಹೇಳುವಂಥದ್ದು ಬಡ ಜನರು ಫಿಸಿಕಲ್ ಆಗಿ ವೀಕ್ ಆಗಿರ್ತಾರೆ ಅಂತ ಹೇಳುವಂಥದ್ದು. ಸೊ ಹಾಗಾದರೆ ರೀಸನ್ ಏನು? ವೈ ದ ಪುವರ್ ಆರ್ ಫಿಸಿಕಲಿ ವೀಕ್? ದೈಹಿಕವಾಗಿ ವೀಕ್ ಆಗಿರಲಿಕ್ಕೆ ಬಡ ಜನರು ಕಾರಣಗಳು ಏನು ಅಂತ. ಸೊ ಹಿಯರ್ ಈಸ್ ಸಮ್ ರೀಸನ್ಸ್ ವೈ ದ ಪುವರ್ ಆರ್ ಫಿಸಿಕಲಿ ವೀಕ್. ಡ್ಯೂ ಟು malnutrition, ill health as well as disability. So here poor are physically weak because of malnutrition, ill health and disability. ಈ ಕೆಲವು ಕಾರಣದಿಂದ ಸಾಮಾನ್ಯವಾಗಿ ಬಡ ಜನರು ಫಿಸಿಕಲ್ ಆಗಿ ವೀಕ್ ಆಗಿರುವಂಥದ್ದು. ಸೊ malnutrition, ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಆರ್ ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಇರಬಹುದು ಇಲ್ಲಿ malnutrition. ದೆನ್ ಇಲ್ ಹೆಲ್ತ್, ಹೆಲ್ತ್ ಅಥವಾ ಅನಾರೋಗ್ಯ ಇರುವಂಥದ್ದು, ಹೆಲ್ತ್ ಸರಿಯಾಗಿ ಇಲ್ಲದೆ ಇರುವಂಥದ್ದು. ದೆನ್ ಡಿಸಬಿಲಿಟಿ, ಕರೆಕ್ಟ್ ಕೆಪಾಬಿಲಿಟಿ ಇಲ್ಲದೆ ಇರುವಂಥದ್ದು ಅಥವಾ ಅಶಕ್ತತೆ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ವೈ ದ ಪುವರ್ ಆರ್ ಫಿಸಿಕಲಿ ವೀಕ್. ಏನಕ್ಕೆ ಪುವರ್ ಅಥವಾ ಬಡ ಜನರು ಫಿಸಿಕಲ್ ಆಗಿ ವೀಕ್ ಆಗಿರ್ತಾರೆ ಅಂತ ಹೇಳುವುದಕ್ಕೆ ಕೆಲವೊಂದು ರೀಸನ್ಗಳು. ಮಾಲ್ನ್ಯೂಟ್ರಿಷನ್, ಇಲ್ ಹೆಲ್ತ್ ಆ್ಯಂಡ್ ಡಿಸಬಿಲಿಟಿ ಮೇಕ್ಸ್ ದ ಪುವರ್ ಫಿಸಿಕಲಿ ವೀಕ್. ಅಂದರೆ ಬಡ ಜನರನ್ನು ಫಿಸಿಕಲ್ ದೈಹಿಕವಾಗಿ ಅಶಕ್ತರನ್ನಾಗಿ ಮಾಡುವಂತಹ ಕೆಲವೊಂದು ಕಾರಣಗಳು. ಸೊ ಮಾಲ್ನ್ಯೂಟ್ರಿಷನ್, ಲ್ಯಾಕ್ ಆಫ್ ನ್ಯೂಟ್ರಿಷಿಯಸ್ ಫುಡ್ ಇರ್ಬೋದು, ಸರಿಯಾದ ನ್ಯೂಟ್ರಿಷಿಯಸ್ ಫುಡ್ ಸಿಗದೇ ಇರುವಂಥದ್ದು. ದೆನ್ ಇಲ್ ಹೆಲ್ತ್, ಅನಾರೋಗ್ಯದ ಸಮಸ್ಯೆಗಳು ಇರುವಂಥದ್ದು. ಸೊ
ಸೊ ನೆಕ್ಸ್ಟ್ ಡಿಸಬಿಲಿಟಿ, ಅಶಕ್ತತೆ ಅಥವಾ ಕೆಪಾಬಿಲಿಟಿ ಇಲ್ಲದೆ ಇರುವಂಥದ್ದು, ಎಬಿಲಿಟಿ ಇಲ್ಲದೆ ಇರುವಂಥದ್ದು ಕೆಲವು ರೀಸನ್ಸ್. ಸೊ this one also asked for 1 mark. Why the poor are physically weak? Poor ಅಥವಾ ಬಡ ಜನರು ದೈಹಿಕವಾಗಿ ಏನಕ್ಕೆ ವೀಕ್ ಆಗಿರುತ್ತಾರೆ ಅಂತ ಹೇಳುವಂಥದ್ದು. ಸೊ malnutrition, ill health and disability. Because malnutrition, ill health and disability, poor are physically weak. ಸೊ ಇದು ಕೂಡ 1 ಮಾರ್ಕಿಗೆ ಕೇಳುವಂಥದ್ದು. Here poor are normally categorized into 2, rural poor and urban poor. ಇಲ್ಲಿ ಸಾಮಾನ್ಯವಾಗಿ ಬಡ ಜನರನ್ನು ರೂರಲ್ ಪುವರ್ ಮತ್ತು ಅರ್ಬನ್ ಪುವರ್ ಅಂತ ಹೇಳಿ ಕ್ಯಾಟಗರೈಸ್ ಮಾಡಿರುವಂಥದ್ದು. ಗ್ರಾಮೀಣ ಪ್ರದೇಶದ ಬಡವರು ಮತ್ತು ನಗರ ಪ್ರದೇಶದ ಬಡವರು ಅಂತ ಹೇಳಿ ಕ್ಯಾಟಗರೈಸ್ ಮಾಡಿರುವಂಥದ್ದು ಬಡ ಜನರನ್ನು, ರೂರಲ್ ಪುವರ್ ಆ್ಯಂಡ್ ಅರ್ಬನ್ ಪುವರ್. ದೆನ್ ಹೂ ಆರ್ ರೂರಲ್ ಪುವರ್, ಹೂ ಆರ್ ಅರ್ಬನ್ ಪುವರ್? ಸೊ ಲೆಟ್ಸ್ ಸಿ, ಇಲ್ಲಿ ರೂರಲ್ ಪುವರ್ ಗ್ರಾಮೀಣ ಪ್ರದೇಶದ ಬಡವರು ಅಂದರೆ ಯಾರು, ನಗರ ಪ್ರದೇಶದ ಬಡವರು ಅಂದರೆ ಯಾರು ಅಂತ ನೋಡುವ. ಸೊ ಫಸ್ಟ್ ಕಮಿಂಗ್ ಟು ದಿ ರೂರಲ್ ಪುವರ್. ದೆನ್ ಹೂ ಆರ್ ರೂರಲ್ ಪುವರ್? ಯಾರಿಗೆ ನಾವು ರೂರಲ್ ಪುವರ್ ಅಥವಾ ಗ್ರಾಮೀಣ ಪ್ರದೇಶದ ಬಡವರು ಅಂತ ಹೇಳ್ಬೋದು ಕೇಳಿದರೆ, ಹಿಯರ್ ರೂರಲ್ ಪುವರ್ ಆರ್ ದೋಸ್ who are living in below poverty line and lives in rural areas. Rural poor are those who are living in below poverty line and lives in rural areas. ಇಲ್ಲಿ ಗ್ರಾಮೀಣ ಪ್ರದೇಶದ ಬಡವರು ಕೇಳಿದರೆ who are living in below poverty line, ಬಡತನ ರೇಖೆಗಿಂತ ತುಂಬ ಕೆಳಗೆ ಇರುವವರು, and lives in rural areas ಅಂದರೆ ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡುವವರು, ಜೊತೆಗೆ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಜನರನ್ನು ಇಲ್ಲಿ ರೂರಲ್ ಪುವರ್ ಅಂತ ಹೇಳುವಂಥದ್ದು. ರೂರಲ್ ಏರಿಯಾದಲ್ಲಿ ಇರುವ ಬಿಲೋ ಪವರ್ಟಿ ಲೈನಲ್ಲಿರುವಂಥ ಜನರಿಗೆ ಇಲ್ಲಿ ರೂರಲ್ ಪುವರ್ ಅಂತ ಹೇಳಬಹುದು. ಸೊ ರೂರಲ್ ಪುವರ್ ಆರ್ ದೋಸ್ who are living in below poverty line and lives in rural areas, means they are living in rural areas but living in below poverty line. ಹಳ್ಳಿ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡುವಂತಹ ಜನರನ್ನು ರೂರಲ್ ಪುವರ್ ಅಂತ ಹೇಳಬಹುದು. ಸೊ ಎಕ್ಸಾಂಪಲ್ ಫಾರ್ ರೂರಲ್ ಪುವರ್ ಆರ್ ಲ್ಯಾಂಡ್ಲೆಸ್ ಲೇಬರರ್ಸ್. Landless laborers means laborers who don't have their own land, they are working in some others land for their livelihood. ಇಲ್ಲಿ landless laborers, ತಮ್ಮದೇ ಅಂತ ಹೇಳಿ ಸ್ವಂತ ಭೂಮಿಯನ್ನು ಹೊಂದಿಲ್ಲದೆ ಇರುವಂಥ ಕೃಷಿ ಕಾರ್ಮಿಕರು, ಅವರು ಕೆಲಸಕ್ಕಾಗಿ ಬೇರೆಯವರ ಹೊಲಗಳಲ್ಲಿ ಅಥವಾ ಲ್ಯಾಂಡ್ಗಳಲ್ಲಿ ದುಡಿಯುವಂಥವರು, ಅವರನ್ನು ರೂರಲ್ ಪುವರ್ ಅಂತ ಹೇಳಬಹುದು, ರೂರಲ್ ಏರಿಯಾದಲ್ಲಿ ಇರುವವರು. ಸೊ ಲ್ಯಾಂಡ್ಲೆಸ್ ಲೇಬರರ್ಸ್, ತಮ್ಮದೇ ಅಂತ ಹೇಳಿ ಸ್ವಂತ ಭೂಮಿಯನ್ನು ಹೊಂದಿಲ್ಲದೆ ಇರುವಂಥ ಲೇಬರರ್ಸ್. ನೆಕ್ಸ್ಟ್ ಅನದರ್ ಒನ್ ಸ್ಮಾಲ್ ಲ್ಯಾಂಡ್ ಓನರ್ಸ್. ಸ್ಮಾಲ್ ಲ್ಯಾಂಡ್ ಓನರ್ಸ್ ಮೀನ್ಸ್ here they have land, they have a small amount of land, means below 1 hectare or below 1 acre. So ಇಲ್ಲಿ small land owners ಅಂದರೆ ಸ್ವಲ್ಪವೇ ಸ್ವಲ್ಪ ಭೂಮಿಯ ಒಡೆತನವನ್ನು ಹೊಂದಿರುವವರು. ಹಿಯರ್ ಅವರಿಗೆ ಅವರದ್ದೇ ಅಂತ ಹೇಳುವ ಲ್ಯಾಂಡ್ ಇರುತ್ತದೆ, ಬಟ್ ತುಂಬ ಸ್ವಲ್ಪ ಲ್ಯಾಂಡ್ ಇರುವಂಥದ್ದು ಸ್ಮಾಲ್ ಲ್ಯಾಂಡ್ ಓನರ್ಸ್. ದೀಸ್ ಪೀಪಲ್ ಆರ್ ಹ್ಯಾವಿಂಗ್ ದೇಯರ್ ಓನ್ ಲ್ಯಾಂಡ್ ಬಟ್ ಇನ್ ಸ್ಮಾಲ್ ಸೈಜ್, ಅಂದರೆ ಸ್ವಲ್ಪವೇ ಸ್ವಲ್ಪ ಅವರದ್ದೇ ಅಂತ ಹೇಳುವ ಸ್ವಂತ ಭೂಮಿಯನ್ನು ಹೊಂದಿರುವಂಥ ಜನರು. ದೇ ಆರ್ ದಿ ಎಕ್ಸಾಂಪಲ್ ಫಾರ್ ರೂರಲ್ ಪುವರ್. ಅವರನ್ನು ರೂರಲ್ ಪುವರ್ ಅಂತ ಹೇಳಬಹುದು. ಸೊ ರೂರಲ್ ಪುವರ್ ಆರ್ ದೋಸ್ ಹೂ ಆರ್ ಲಿವಿಂಗ್ ಇನ್ ಬಿಲೋ ಪವರ್ಟಿ ಲೈನ್ ಆ್ಯಂಡ್ ಲಿವ್ಸ್ ಇನ್ ರೂರಲ್ ಏರಿಯಾಸ್. ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡುವ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ಜನರನ್ನು ಇಲ್ಲಿ ರೂರಲ್ ಪುವರ್ ಅಂತ ಹೇಳಬಹುದು. ಸೊ ಲ್ಯಾಂಡ್ಲೆಸ್ ಲೇಬರರ್ಸ್ ಆ್ಯಂಡ್ ಸ್ಮಾಲ್ ಲ್ಯಾಂಡ್ ಓನರ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ರೂರಲ್ ಪುವರ್. ಅಂದರೆ ತಮ್ಮದೇ ಅಂತ ಹೇಳಿ ಸ್ವಂತ ಭೂಮಿಯನ್ನು ಹೊಂದಿಲ್ಲದೆ ಇರುವವರು ಮತ್ತು ತಮ್ಮದೇ ಅಂತ ಹೇಳಿ ಸ್ವಲ್ಪ ಮಟ್ಟಿನ ಭೂಮಿಯನ್ನು ಹೊಂದಿರುವಂಥ ಕೃಷಿ ಕಾರ್ಮಿಕರಿಗೆ ಇಲ್ಲಿ ರೂರಲ್ ಪುವರ್ ಅಂತ ಹೇಳಬಹುದು. ದೆನ್ ಹೂ ಆರ್ ಅರ್ಬನ್ ಪುವರ್. ಇಲ್ಲಿ ರೂರಲ್ ಪುವರ್ ಅಂದರೆ ಯಾರು ಅಂತ ನೋಡಿದ್ವಿ. ಹಾಗಾದರೆ ನಗರ ಪ್ರದೇಶದಲ್ಲಿ ವಾಸ ಮಾಡುವ ಬಡವರು ಅಂತ ಯಾರಿಗೆ ಹೇಳಬಹುದು? ಹೂ ಆರ್ ಅರ್ಬನ್ ಪುವರ್. ಹಿಯರ್ ಅರ್ಬನ್ ಪುವರ್ ಆರ್ ದೋಸ್ who are come from rural areas for seeking employment in urban areas. Urban poor are those
who are come from rural areas to get or for seeking employment in urban areas. In order to get employment or job opportunities in urban areas, some people are coming from rural areas. So they are called urban poor. So ಇಲ್ಲಿ ಅರ್ಬನ್ ಏರಿಯಾ ಅಥವಾ ಸಿಟಿಗಳಲ್ಲಿ ಜಾಬ್ ಉದ್ಯೋಗವನ್ನು ಹುಡುಕಿಕೊಂಡು ರೂರಲ್ ಏರಿಯಾ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಜನರಿಗೆ ಇಲ್ಲಿ ಅರ್ಬನ್ ಪುವರ್ ಅಥವಾ ನಗರ ಪ್ರದೇಶದ ಬಡವರು ಅಂತ ಹೇಳುವಂಥದ್ದು. ಉದ್ಯೋಗಕ್ಕಾಗಿ ಹಳ್ಳಿಗಳಿಂದ ಸಿಟಿ ಅಥವಾ ಪಟ್ಟಣಗಳಿಗೆ ಬಂದಿರುವಂತಹ ಜನರು ಅವರನ್ನು ಕೂಡ ಇಲ್ಲಿ ಅರ್ಬನ್ ಪುವರ್ ಅಂತ ಹೇಳುವಂಥದ್ದು. ದ ಪೀಪಲ್ ಇನ್ ಆರ್ಡರ್ ಟು ಗೆಟ್ ಎ ಜಾಬ್ ಆರ್ ಎಂಪ್ಲಾಯ್ಮೆಂಟ್ ಇನ್ cities coming from rural areas, so they are called urban poor. ಹಳ್ಳಿ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗಕ್ಕಾಗಿ ಬಂದಿರುವಂತಹ ಜನರು ಇವರನ್ನು ನಾವು ಅರ್ಬನ್ ಪುವರ್ ಅಂತ ಹೇಳಬಹುದು. ಸೊ ಹಿಯರ್ ಎಕ್ಸಾಂಪಲ್ ಫಾರ್ ಅರ್ಬನ್ ಪುವರ್ ಆರ್ ಪುಷ್ ಕಾರ್ಟ್ ವೆಂಡರ್ಸ್. ಪುಷ್ ಕಾರ್ಟ್ ವೆಂಡರ್ಸ್ ಅಂದರೆ ಈ ಗಾಡಿಗಳಲ್ಲೆಲ್ಲ ವಸ್ತುಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡುವಂಥವ್ರು, ತರಕಾರಿ ಮಾರುವಂಥದ್ದು ಇರ್ಬೋದು ಅಥವಾ ಟಾಯ್ಸ್ಗಳನ್ನು ಸೇಲ್ ಮಾಡುವಂಥದ್ದು ಇರ್ಬೋದು. ಸೊ ಅವರಿಗೆ ಹೇಳುವಂಥದ್ದು ಪುಷ್ ಕಾರ್ಟ್ ವೆಂಡರ್ಸ್. ದೆನ್ ಸ್ಟ್ರೀಟ್ ಕೋಬ್ಲರ್ಸ್, ಇಲ್ಲಿ ಶೂಸ್ ಅಥವಾ ಚಪ್ಪಲ್ಗಳನ್ನು ಸ್ಟಿಚ್ ಮಾಡುವವರು ಅಥವಾ ಚಮ್ಮಾರರು ಅಂತ ಏನು ಹೇಳುತ್ತೇವೆ ರೋಡ್ ಸೈಡಲ್ಲೆಲ್ಲ ಇರುವಂಥವರು, ಸೊ ಅವರಿಗೆ ಹೇಳಬಹುದು ಸ್ಟ್ರೀಟ್ ಕೋಬ್ಲರ್ಸ್. ದೆನ್ ವಿಮೆನ್ ಹೂ ಸ್ಟ್ರಿಂಗ್ ಫ್ಲವರ್ಸ್, ಇಲ್ಲಿ ಫ್ಲವರ್ಸ್ ಹೂಗಳನ್ನು ಕಟ್ಟಿ ಅದನ್ನು ಮಾರಾಟ ಮಾಡಿ ಬದುಕುವಂಥ ವಿಮೆನ್ ಇರಬಹುದು. ಸೊ ದೇ ಆರ್ ದಿ ಎಕ್ಸಾಂಪಲ್ ಫಾರ್ ಅರ್ಬನ್ ಪುವರ್. ಸೊ ಅವರನ್ನೆಲ್ಲ ನಾವು ಅರ್ಬನ್ ಪುವರ್ ಅಂತ ಹೇಳಿ ಎಕ್ಸಾಂಪಲ್ ಕೊಡಬಹುದು. So here urban poor are those who are come from rural areas to get employment in urban areas. ಹಳ್ಳಿ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಉದ್ಯೋಗಕ್ಕೋಸ್ಕರ ಬಂದಂಥವರನ್ನು ಕೂಡ ಅರ್ಬನ್ ಪುವರ್ ಅಂತ ಹೇಳಬಹುದು. ಎಕ್ಸಾಂಪಲ್ ಆರ್ ಪುಷ್ ಕಾರ್ಟ್ ವೆಂಡರ್ಸ್, ಸ್ಟ್ರೀಟ್ ಕೋಬ್ಲರ್ಸ್, ವಿಮೆನ್ ಹೂ ಸ್ಟ್ರಿಂಗ್ ಫ್ಲವರ್ಸ್. So here rural poor and urban poor. Who are rural poor? Give example. Ask for 2 marks. 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾರನ್ನ ಗ್ರಾಮೀಣ ಪ್ರದೇಶದ ಬಡವರು ಅಂತ ಕರೀತಾರೆ, ಎಕ್ಸಾಂಪಲ್ ಉದಾಹರಣೆ ಕೊಡಿ ಹೇಳ್ತಾರೆ. ಸೊ ದೆನ್ ಯು ಹ್ಯಾವ್ ಟು ರೈಟ್ ಮೀನಿಂಗ್ ಆ್ಯಂಡ್ ಗಿವ್ ಎನಿ ಒನ್ ಎಕ್ಸಾಂಪಲ್. ಒಂದು ಮೀನಿಂಗ್ ಮತ್ತು ಒಂದು ಎಕ್ಸಾಂಪಲನ್ನು ಮೆನ್ಷನ್ ಮಾಡಿ. ಸೇಮ್ ದೆನ್ ಹೂ ಆರ್ ಅರ್ಬನ್ ಪುವರ್, ಗಿವ್ ಎಕ್ಸಾಂಪಲ್. ಇಲ್ಲಿ ಅರ್ಬನ್ ಪುವರ್ ಅಂದರೆ ಯಾರು, ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಸೊ ಡೋಂಟ್ ಮೇಕ್ ಕನ್ಫ್ಯೂಷನ್ ಮಾಡಿ ಆನ್ಸರ್ ಆಚೆ ಬರಿಬೇಡಿ. ರೂರಲ್ ಪುವರ್ ಆಸ್ ವೆಲ್ ಆಸ್ ಅರ್ಬನ್ ಪುವರ್. ಹಿಯರ್ ರೂರಲ್ ಪುವರ್ ಆರ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್ ಆ್ಯಂಡ್ ಲಿವ್ಸ್ ಇನ್ ಬಿಲೋ ಪವರ್ಟಿ ಲೈನ್. Urban poor are the people who are coming from rural areas to get employment in urban areas. Urban poor ಹೇಳಿದರೆ ಹಳ್ಳಿ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಜಾಬಿಗೋಸ್ಕರ ಬಂದಂಥವರು, ಅವರಿಗೆ ಅರ್ಬನ್ ಪುವರ್ ಅಂತ ಹೇಳುವಂಥದ್ದು. ಸೊ ರಿಮೆಂಬರ್ ದ ಮೀನಿಂಗ್ಸ್ ಆಫ್ ಬೋತ್ ರೂರಲ್ ಪುವರ್ ಆಸ್ ವೆಲ್ ಆಸ್ ಅರ್ಬನ್ ಪುವರ್. ದೆನ್ next concept we have, that is features of poor or poorest households. ಇಲ್ಲಿ ಬಡವರು ಅಥವಾ ಪುವರ್ ಹೌಸ್ಹೋಲ್ಡ್ಸ್ ಇವರ ಫೀಚರ್ಸ್ ಏನು? ಬಡವರು ಅಂತ ಹೇಳಿದರೆ ನಾರ್ಮಲ್ ಆಗಿ ಯಾವ ಲಕ್ಷಣ ಇರುತ್ತದೆ? ಸೊ ಯಾವ ಫೀಚರ್ಸ್ ಇದ್ದರೆ ಅವರಿಗೆ ನಾವು ಪುವರ್ ಅಥವಾ ಬಡವರು ಅಂತ ಹೇಳಬಹುದು. ಸೊ ಫೀಚರ್ಸ್ ಆಫ್ ಪುವರ್ ಆರ್ ಪುವರೆಸ್ಟ್ ಹೌಸ್ಹೋಲ್ಡ್ಸ್, ಬಡವರು ಅಥವಾ ಪುವರೆಸ್ಟ್ ಹೌಸ್ಹೋಲ್ಡಿನ ಫೀಚರ್ಸ್ ಏನು ಹೇಳಿ. Here is some features of poor or poorest households. One is starvation. Starvation means suffering or dying because of lack of food. ಇಲ್ಲಿ starvation ಅಂತ ಹೇಳಿದರೆ ಫುಡ್ ಇಲ್ಲದೆ ಸಫರ್ ಆಗುವಂಥವರು, ಅಂದರೆ ಬೇಕಾದಂಥ ಫುಡ್ ಆಹಾರ ಸಿಗದೇ ಇರುವಂಥವರು ಅಥವಾ ಫುಡ್ ಇಲ್ಲದೆಯೇ ಏನು ಡೆತ್ ಆಗಿರುವಂಥವರು. ಸೊ ಅದಕ್ಕೆ ಸ್ಟಾರ್ವೇಷನ್ ಅಂತ ಹೇಳುವಂಥದ್ದು. ಸಫರಿಂಗ್ ಫ್ರಮ್ ಲ್ಯಾಕ್ ಆಫ್ ಫುಡ್, ಸರಿಯಾಗಿ ಫುಡ್ ಆಹಾರ ಸಿಗದೇ ಇರುವಂಥ ಲಕ್ಷಣ. ಸೊ ಅದು ಪುವರ್ ಅಥವಾ ಪುವರೆಸ್ಟ್ ಹೌಸ್ಹೋಲ್ಡ್ಸ್ನ ಒಂದು ಫೀಚರ್ ಆಗಿರುವಂಥದ್ದು ಸ್ಟಾರ್ವೇಷನ್. ಅನದರ್ ಒನ್ ಹಂಗರ್, ಹಸಿವು, ಇದು ಕೂಡ ಫುಡ್ ಸಿಗದೇ ಇರುವಂಥದ್ದು ಹಂಗರ್. ನೆಕ್ಸ್ಟ್ ಲ್ಯಾಕ್ ಆಫ್ ಬೇಸಿಕ್ ಲಿಟ್ರಸಿ ಆ್ಯಂಡ್ ಸ್ಕಿಲ್ಸ್. The people who are having lack of basic literacy and skill means they are not able to get education or education facilities. ಇಲ್ಲಿ ಲಿಟ್ರಸಿ ಅನಕ್ಷರತೆ ಅಂತ ಹೇಳುವಂಥದ್ದು. ಸೊ ಆ ಲಿಟ್ರಸಿ ಅಥವಾ ಲಿಟ್ರಸಿ
ಸಾಕ್ಷರತೆಯ ದರ ಇಲ್ಲದೆ ಇರುವಂಥದ್ದು, ಇಲ್ಲಿಟ್ರೇಟ್ಸ್ ಆಗಿರುವಂಥದ್ದು, ಅನಕ್ಷರತೆ ಯಾರ ಹತ್ರ ಇರುತ್ತದೆ ಅವರು, ಆ್ಯಂಡ್ ಲ್ಯಾಕ್ ಆಫ್ ಸ್ಕಿಲ್ಸ್, ಬಿಕಾಸ್ ಲ್ಯಾಕ್ ಆಫ್ ಲಿಟ್ರಸಿ ದ ಪೀಪಲ್ ಡೋಂಟ್ ಹ್ಯಾವ್ ಎನಿ ಸ್ಕಿಲ್ಸ್. ಇಲ್ಲಿ ಸರಿಯಾದ ಎಜುಕೇಷನ್ ಅಥವಾ ಸಾಕ್ಷರತೆ ಇಲ್ಲದೆ ಇರುವ ಕಾರಣದಿಂದ ಇಲ್ಲಿ ಬೇಕಾದಂಥ ಸ್ಕಿಲ್ಗಳನ್ನು ಹೊಂದಿಲ್ಲದೆ ಇರುವಂಥದ್ದು ಇದು ಪುವರ್ ಅಥವಾ ಪುವರೆಸ್ಟ್ ಹೌಸ್ ಹೋಲ್ಡ್ಸ್ನ ಒಂದು ಫೀಚರ್ ಅಂತ ಹೇಳ್ಬೋದು. ಲ್ಯಾಕ್ ಆಫ್ ಬೇಸಿಕ್ ಲಿಟ್ರಸಿ ಆ್ಯಂಡ್ ಸ್ಕಿಲ್ಸ್ ಮೀನ್ಸ್ ಲ್ಯಾಕ್ ಆಫ್ ಎಜುಕೇಷನ್, ಇಲ್ಲಿ ಶಿಕ್ಷಣ ಸರಿಯಾಗಿ ಪಡೆಯದೇ ಇರುವಂಥದ್ದು. ಏನಕ್ಕೆ ಕೇಳಿದರೆ ಬಿಕಾಸ್ ಆಫ್ ದೇಯರ್ ಇಕನಾಮಿಕ್ ಕಂಡೀಷನ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಎಜುಕೇಷನ್ ಫೆಸಿಲಿಟೀಸ್. ಅವರ ಆರ್ಥಿಕ ಕಂಡೀಷನ್ ಸರಿಯಾಗಿ ಇಲ್ಲದೆ ಇರುವ ಕಾರಣದಿಂದ ಸರಿಯಾದ ಶಿಕ್ಷಣ ವ್ಯವಸ್ಥೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗದೇ ಇರುವುದರಿಂದ ಅವರಲ್ಲಿ ಇಲಿಟ್ರಸಿ ಇರುವಂಥದ್ದು. ಡ್ಯೂ ಟು ದ್ಯಾಟ್ ಇಲಿಟ್ರಸಿ ದೇ ಹ್ಯಾವ್ ಲ್ಯಾಕ್ ಆಫ್ ಸ್ಕಿಲ್ಸ್, ಅಲ್ಲಿ ಅನಕ್ಷರತೆಯ ಕಾರಣದಿಂದ ಬೇಕಾದ ಸ್ಕಿಲ್ಗಳು ಅವರಲ್ಲಿ ಇಲ್ಲದೇ ಇರುವಂಥದ್ದು. ಇದು ಒಂದು ಫೀಚರ್ ಪುವರೆಸ್ಟ್ ಹೌಸ್ ಹೋಲ್ಡ್ಸ್ ಇದ್ದು. ಸೊ ಲ್ಯಾಕ್ ಆಫ್ ಬೇಸಿಕ್ ಲಿಟ್ರಸಿ ಆ್ಯಂಡ್ ಸ್ಕಿಲ್, ಇಲ್ಲಿ ಸಾಕ್ಷರತೆ ಮತ್ತು ಕೌಶಲ್ಯದ ಕೊರತೆ ಅಂತ ಹೇಳುವಂಥದ್ದು, ಲ್ಯಾಕ್ ಆಫ್ ಬೇಸಿಕ್ ಲಿಟ್ರಸಿ ಆ್ಯಂಡ್ ಸ್ಕಿಲ್ಸ್. ನೆಕ್ಸ್ಟ್ ಒನ್ ಅನ್ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಮೀನ್ಸ್ ನೋ ಪರ್ಟಿಕ್ಯುಲರ್ ಜಾಬ್ ಆರ್ ಎಂಪ್ಲಾಯ್ಮೆಂಟ್, ಒಂದು ಇಂಥದ್ದೇ ಅಂತ ಹೇಳುವ ಪರ್ಟಿಕ್ಯುಲರ್ ಆದ ಜಾಬ್ ಅಥವಾ ಎಂಪ್ಲಾಯ್ಮೆಂಟ್ ಇಲ್ಲದೆ ಇರುವಂಥ ಕಂಡೀಷನ್. ಸೊ ಅನ್ಸ್ಟೇಬಲ್ ಎಂಪ್ಲಾಯ್ಮೆಂಟ್, ಸರಿಯಾದ ಉದ್ಯೋಗ ಇಲ್ಲದೆ ಇರುವಂಥದ್ದು. ನೆಕ್ಸ್ಟ್ ಒನ್ ಮೋರ್ ವಿ ಹ್ಯಾವ್ ಆ್ಯಡ್ ಹಿಯರ್. ನೆಕ್ಸ್ಟ್ ಒನ್ ಲಿಮಿಟೆಡ್ ಇಕನಾಮಿಕ್ ಆಪರ್ಚುನಿಟೀಸ್. Limited economic opportunities means they have lack of economic opportunities. ಕೆಲವೊಂದು ಆಪರ್ಚುನಿಟಿಗಳು ಮಾತ್ರ ಅವರಿಗೆ ಇರುವಂಥದ್ದು, ಮೀನ್ಸ್ ರಿಲೇಟೆಡ್ ಟು ಜಾಬ್ ಇರ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು, ಲಿಮಿಟೆಡ್ ಆಗಿ ಇರುವಂಥದ್ದು. ಸೊ ಲಿಮಿಟೆಡ್ ಇಕನಾಮಿಕ್ ಆಪರ್ಚುನಿಟೀಸ್, ಕೆಲವೊಂದು ಆರ್ಥಿಕ ಅವಕಾಶಗಳು ಕಡಿಮೆ ಇರುವಂಥದ್ದು, ಅದು ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಅಥವಾ ಬೇರೆ ಕೆಲವು ಆಪರ್ಚುನಿಟೀಸ್ಗಳು ಇರುವಂಥದ್ದು, ಲಿಮಿಟೆಡ್ ಅಥವಾ ಕಡಿಮೆ ಇರುವಂಥದ್ದು. ಇಟ್ ಈಸ್ ಒನ್ ಆಫ್ ದಿ ಫೀಚರ್ ಆಫ್ ಪುವರ್ ಆರ್ ಪುವರೆಸ್ಟ್ ಹೌಸ್ ಹೋಲ್ಡ್. ಸೊ ದೀಸ್ ಆರ್ ದಿ ಫೀಚರ್ಸ್ ಆಫ್ ಪುವರ್ ಆರ್ ಪುವರೆಸ್ಟ್ ಹೌಸ್ ಹೋಲ್ಡ್ಸ್. ಒನ್ ಈಸ್ ಸ್ಟಾರ್ವೇಷನ್, ಸಫರಿಂಗ್ ಆರ್ ಡೆತ್ ಫ್ರಮ್ ಲ್ಯಾಕ್ ಆಫ್ ಫುಡ್, ಇಲ್ಲಿ ಫುಡ್ ಸಿಗದೆ ಡೆತ್ ಆಗುವಂಥದ್ದು ಅಥವಾ ಫುಡ್ ಸಿಗದೆ ಅದರಿಂದ ಸಫರ್ ಆಗುವಂಥದ್ದು. ದೆನ್ ಹಂಗರ್, ಹಸಿವು, ಇಲ್ಲಿ ಆಲ್ಸೋ ಲ್ಯಾಕ್ ಆಫ್ ಫುಡ್ ಹೇಳ್ಬೋದು. ನೆಕ್ಸ್ಟ್ ಲ್ಯಾಕ್ ಆಫ್ ಬೇಸಿಕ್ ಲಿಟ್ರಸಿ ಆ್ಯಂಡ್ ಸ್ಕಿಲ್ಸ್, ಸಾಕ್ಷರತೆ ಮತ್ತು ಕೌಶಲ್ಯದ ಕೊರತೆ. ಅನ್ಸ್ಟೇಬಲ್ ಎಂಪ್ಲಾಯ್ಮೆಂಟ್, ಸರಿಯಾದ ಉದ್ಯೋಗಾವಕಾಶಗಳು ಇಲ್ಲದೇ ಇರುವಂಥದ್ದು. ಲಿಮಿಟೆಡ್ ಇಕನಾಮಿಕ್ ಆಪರ್ಚುನಿಟೀಸ್, ಆರ್ಥಿಕ ಅವಕಾಶಗಳು ತುಂಬ ಕಡಿಮೆ ಇರುವಂಥದ್ದು. ಸೊ ದೀಸ್ ಆರ್ ಸಮ್ ಆಫ್ ದಿ ಫೀಚರ್ಸ್ ಆಫ್ ಪುವರ್ ಆರ್ ಪುವರೆಸ್ಟ್ ಹೌಸ್ ಹೋಲ್ಡ್. ಸೊ it is also 2 marks question. Write the features of poor or poorest households. So you can mention any 4. ಅಲ್ಲಿ 2 ಮಾರ್ಕ್ಸಿಗೆ ಆಗಿರುವ ಕಾರಣ 4 ಪಾಯಿಂಟ್ಸ್ಗಳು ಇರಲೇಬೇಕು. ಸೊ ಇಲ್ಲಿ 5 ಪಾಯಿಂಟ್ಸ್ ಇದೆ, ಯು ಹ್ಯಾವ್ ಟು ರೈಟ್ ಎನಿ 4. 4 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದರೆ ಆಯಿತು. So these are some of the concepts in this chapter. So today we studied the meaning of poverty. It is nothing but a situation in which a section of the people in a country unable to get minimum basic needs like food, clothing, shelter, etc. ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಜನರು ಪಡಿಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಅಂಥ ಸನ್ನಿವೇಶಕ್ಕೆ ನಾವು ಪವರ್ಟಿ ಅಂತ ಹೇಳುವಂಥದ್ದು. ಆ್ಯಂಡ್ ಆಲ್ಸೋ ವಿ ಸ್ಟಡಿಡ್ ದೆನ್ ಹೂ ಆರ್ ಪುವರ್, ದೆನ್ ವೈ ಪುವರ್ ಆರ್ ಫಿಸಿಕಲಿ ವೀಕ್, ದೆನ್ ಹೂ ಆರ್ ರೂರಲ್ ಆ್ಯಂಡ್ ಅರ್ಬನ್ ಪುವರ್, ಆ್ಯಂಡ್ ಆಲ್ಸೋ some features of poor and poorest households. So the next concepts will discussed in the next class. Thank you.